ಈ ಹಿಂದೆ ಕೂಡ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೆ ಈ ಬಗ್ಗೆ. ಈಗ ಕೆಲವು ಸಮಯದಿಂದ ಅಡಿಕೆ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗಿತ್ತು. ಅಡಿಕೆ ಬೆಳೆಗಾರರು ಆಕಾಶ ನೋಡೋ ಹಾಗೆ ಆಗಿತ್ತು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಮಿತ್ರರು ಹೇಳಿದಾಗೇ ಕರ್ನಾಟಕದಿಂದ ಹೋಗುವಂಥ ಅಡಿಕೆ ಲಾರಿಗಳನ್ನು ಹಿಡಿದು ನಿಲ್ಲಿಸಿ ತಪಾಸಣೆ ಮಾಡಿ ಬೇರೆ ಬೇರೆ ನೆಪದಲ್ಲಿ ತಿಂಗಳಾನುಗಟ್ಟಲೆ ಆ ಲಾರಿಯನ್ನು ತಡೆ ಹಿಡಿದಿದ್ರು. ಇಲ್ಲಿ ಯಾವ ಲಾರಿ ಟ್ರಾನ್ಸ್ಪೋರ್ಟರ್ಸು ಕೂಡ ಇದನ್ನು ಅಡಿಕೆಯನ್ನು ಸಾಗಾಣಿಕೆ ಮಾಡಲಿಕ್ಕೆ ಒಪ್ತಿರಲಿಲ್ಲ. ಹಾಗಾಗಿ ಮಾರುಕಟ್ಟೆಗೆ ಬಂದು ವ್ಯಾಪಾರ ಆಗಿರ್ತಕ್ಕಂಥ ಅಡಿಕೆಯು ಕೂಡ ಇಲ್ಲೇ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ನಿನ್ನೆ ದಿನ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರ ಗೃಹ ಕಚೇರಿನಲ್ಲಿ ಡೆಲ್ಲಿನಲ್ಲಿ ಸನ್ಮಾನ್ಯ ಮಹಾರಾಷ್ಟ್ರದ ಮುಖ್ಯಮಂತ್ರಿಯವರನ್ನ ಬರಮಾಡಿಕೊಂಡು ಇದನ್ನು ವಿಶೇಷವಾಗಿ ಅಡಿಕೆ ಬೆಳೆಗಾರರ ಕಷ್ಟವನ್ನು ಅವರ ಎದುರುಗಡೆ ಚರ್ಚೆ ಮಾಡಿದ್ವಿ. ಎಷ್ಟು ಜನ ಅಡಿಕೆ ಬೆಳೆಗಾರರಿದ್ದಾರೆ, ಎಷ್ಟು ಹೆಕ್ಟೇರ್ನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ, ದೇಶಕ್ಕೆ ಎಷ್ಟು GST ಆಧಾರದ ಮೇಲೆ ಹಣ ಬರ್ತಾ ಇದೆ, ಏಕಾಏಕಿಯಾಗಿ ಈ ರೀತಿ ಆಗೋದ್ರಿಂದಾಗಿ ರೈತರ ಬದುಕಿಗೆ ಬಹಳ ದೊಡ್ಡ ಹೊಡೆತ ಬೀಳ್ತದೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ಮತ್ತು ಇಲ್ಲಿಂದ ತುಂಬಿರ್ತಕ್ಕಂಥ ಅಡಿಕೆ ತುಂಬಿರ್ತಕ್ಕಂಥ ಲಾರಿ ಡೆಲ್ಲಿ, ಗುಜರಾತ್, ಲಕ್ನೋ ಮುಂತಾದಂಥ ಪ್ರದೇಶಗಳಿಗೆ ಹೋಗುವಂಥದ್ದು. ಮಹಾರಾಷ್ಟ್ರದಲ್ಲಿ ಅನ್ಲೋಡ್ ಆಗೋದಿಲ್ಲ. ಆದ್ದರಿಂದ ಮಹಾರಾಷ್ಟ್ರಕ್ಕೆ ಅನ್ವಯವೇ ಆಗದೇ ಇರುವಂಥ ಆ ಗೂಡ್ಸಿನ ಬಗ್ಗೆ ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಮಾಡುವಂಥ ಕೆಲಸ ತುಂಬ ತೊಂದರೆ ಕೊಡ್ತಾ ಇದೆ, ನಮ್ಮ ಮಾರುಕಟ್ಟೆಯಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ಇದರ ಪರಿಣಾಮ ಅವ್ರು ಹೇಳಿದರು, ಮಹಾರಾಷ್ಟ್ರದಲ್ಲಿ ಅನ್ಲೋಡ್ ಆಗೋದಿಲ್ಲ, ಮಹಾರಾಷ್ಟ್ರದಲ್ಲಿ ಮಾರ್ಕೆಟ್ ಆಗೋದಿಲ್ಲ. ಹಾಗಾಗಿ ಇಂಥ ಲಾರಿಗಳನ್ನು ಮಹಾರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕಾಗಿ ನಿಲ್ಲಿಸಬಾರ್ದು ಅಂತೇಳಿ ಹೇಳಿ ಮಹಾರಾಷ್ಟ್ರದ ಅಧಿಕಾರಿಗಳಿಗೆ ಅವರು ನಾನಾಗಲೇ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ಕರ್ನಾಟಕದ ಯಾವುದೇ ಅಡಿಕೆ ಲಾರಿಗಳನ್ನು ನಮ್ಮ ಅಧಿಕಾರಿಗಳು ನಿಲ್ಲಿಸೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು. ಅದರ ಜೊತೆಗೆ ಈಗಾಗಲೇ ಏನು ನಿಲ್ಲಿಸಿದ್ದಾರೆ ಲಾರಿಗಳು, ಅದು ಬೇರೆ ಬೇರೆ ಸ್ಟೇಜ್ನಲ್ಲಿ ಏನೇನು ಸ್ಟೇಜ್ನಲ್ಲಿದೆ ನೋಡಿ. ಈಗಾಗಲೇ FIR ಹಾಕಿ ಕೋರ್ಟಿಗೆ ಹಾಕಿದರೆ ಕೋರ್ಟ್ನಲ್ಲಿ ಲಾರಿಗಳನ್ನು ಬಿಡಿಸ್ಕೊಳ್ಳಲಿಕ್ಕೆ ಏನು ಸಹಾಯ ಮಾಡಬೇಕು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನಿಮ್ಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಆ ಲಾರಿಗಳನ್ನು ಕೂಡ ಬಿಡುಗಡೆ ಮಾಡಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಹೇಳುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಮುಂದೆ ಯಾವುದಾದ್ರೂ ಲಾರಿಗಳನ್ನ ನಿಲ್ಲಿಸಿ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಲೋಕೇಶ್ ಚಂದ್ರ ಅಂತ ಒಬ್ಬ ಹಿರಿಯ IAS ಅಧಿಕಾರಿ, ಅವರು ಕೂಡ ನಿನ್ನೆ ಬಂದಿದ್ದರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ. ಅವ್ರನ್ನ ಸಂಪರ್ಕ ಮಾಡ್ಬೋದು ನೀವು ಅಂತೇಳಿ ಹೇಳಿ ನಮಗೆ ಹೇಳಿದ್ದಾರೆ. ನಿಮಗೆ ಅವರು ಸಹಾಯ ಮಾಡ್ತಾರೆ ಅಂತೇಳಿ. ಈ ರೀತಿಯಲ್ಲಿ ಭಾಳ ದಿವಸದಿಂದ ಅಡಿಕೆಗೆ ಆಗಿರ್ತಕ್ಕಂಥ ಹಾನಿ, ಆತಂಕವನ್ನು ನಿನ್ನೆ ಈ ಸಭೆ ಬಗೆಹರಿಸುವಂಥ ಪ್ರಯತ್ನ ಆಗಿದೆ. ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯ ಅಡಿಕೆ ಮಹಾಮಂಡಲ ಇದನ್ನು ಆರ್ಗನೈಸ್ ಮಾಡಿದ್ವಿ.
ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಇದರಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಾವು ಮಹಾರಾಷ್ಟ್ರಕ್ಕೆ ನಿಯೋಗ ಹೋಗಬೇಕು ಅಂತ ಮಾಡಿದ್ವಿ, ಆದರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಇದು ಕರ್ನಾಟಕ ರಾಜ್ಯದ ಬಹಳ ದೊಡ್ಡ ಸಮಸ್ಯೆ, ನಿಮ್ಮ ಜೊತೆ ಮಾತಾಡಬೇಕಾಗಿದೆ, ಮೀಟಿಂಗ್ ಮಾಡಬೇಕಾಗಿದೆ ಅಂತ ಹೇಳಿದ್ರ ಪ್ರಕಾರ ಅವರಿಗೂ ಡೆಲ್ಲಿನಲ್ಲಿ ಇನ್ಯಾವುದೋ ಒಂದು ಕಾರ್ಯಕ್ರಮ ಬರಬೇಕಾಗಿತ್ತು. ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಮ್ಮನ್ನೆಲ್ಲ ಕರೆದು ಒಟ್ಟಿಗೆ ಮೀಟಿಂಗನ್ನು ನಿನ್ನೆ ರಾತ್ರಿ 8:30ವರೆಗೆ ಪ್ರಹ್ಲಾದ್ ಜೋಶಿಯವರ ಹೋಮ್ ಆಫೀಸ್ನಲ್ಲಿ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು, ಮಂಗಳೂರಿನ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿರ್ತಕ್ಕಂಥ ಶ್ರೀನಿವಾಸ ಪೂಜಾರಿ, ಬಂಟ್ವಾಳ ಕ್ಷೇತ್ರದ ಶಾಸಕರಾದಂಥ ರಾಜೇಶ್ ನಾಯಕ್, ಮ್ಯಾಮ್ಕೋ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಮಹೇಶ್ HS, ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಕಾಂತ್ ಬರ್ವೆ, ಕ್ಯಾಂಪ್ಕೋ ಉಪಾಧ್ಯಕ್ಷರಾದಂಥ ಪದ್ಮರಾಜ್, ವ್ಯವಸ್ಥಾಪಕ ನಿರ್ದೇಶಕರಾದಂಥ ಡಾಕ್ಟರ್ BV ಸತ್ಯನಾರಾಯಣ್, ಚನ್ನಗಿರಿಯ ತುಮಕೋಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ HS, ಇಷ್ಟು ಜನ ಈ ನಿಯೋಗದಲ್ಲಿ ಇದ್ವಿ. ನಿನ್ನೆ ಮೀಟಿಂಗ್ನಲ್ಲಿ ಚರ್ಚೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ವಿ. ಬಂದಂಥ ಇವರೆಲ್ಲರಿಗೂ ಕೂಡ ಮಹಾಮಂಡಲದ ಅಧ್ಯಕ್ಷನಾಗಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ದಾರೆ, ಅತಿವೃಷ್ಟಿ, ಮಳೆ, ಪ್ರವಾಹ ಇದೆಲ್ಲವೂ ಕೂಡ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಕೂಡ ಬಿಡು ಮಾಡಿಕೊಂಡು ನಮ್ಮ ಅಹವಾಲನ್ನ ಕೇಳಿರ್ತಕ್ಕಂಥ ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥ ಮಹಾರಾಷ್ಟ್ರದ ಮುಖ್ಯಮಂತ್ರಿಯವರನ್ನ ಫಡ್ನವೀಸ್ ಅವರನ್ನು ನಾನು ಅಭಿನಂದಿಸ್ತೇನೆ. ಒಟ್ಟಾರೆ ಅಡಿಕೆ ಒಂದು ಒಳ್ಳೆಯ ಧಾರಣೆ ಬಂದಾಗೆಲ್ಲ ಇಂಥದ್ದೊಂದು ತೊಂದರೆಗಳು ಸಹಜವಾಗಿ ಬರ್ತಾ ಇದ್ದಾವೆ. ಪ್ರತಿ ವರ್ಷ, ಪ್ರತಿ 2 ವರ್ಷ 3 ವರ್ಷಕ್ಕೊಮ್ಮೆ ಬರ್ತಾ ಇದೆ. ಸೊ ನಮ್ಮ ಅಡಿಕೆ ಸಹಕಾರ ಸಂಘಗಳ ಮಹಾಮಂಡಲ ಏನಿದೆ, ನಾವು ಅಡಿಕೆಗೆ ಒಂದು ರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇದ್ವಿ. ಅದು ಅಡಿಕೆ ಕ್ಯಾನ್ಸರ್ ಕಾರಕ ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಕೇಸನ್ನು ನಡೆಸೋದರಿಂದ ಹಿಡಿದು ಕಾನೂನಾತ್ಮಕವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬರುವಂಥ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಅಡಿಕೆ ಬೆಳೆಗಾರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಅವ್ಯಾಹತವಾಗಿ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅಡಿಕೆಗೆ ಒಂದು ಬೆಲೆ ಬಂದರ ಮೇಲೆ ನಮ್ಮ ಸುಮಾರು ಒಂದು 10 ಜಿಲ್ಲೆಯ ಗ್ರಾಮೀಣ ಪ್ರದೇಶದ ರೈತರು ಒಂದು ನೆಮ್ಮದಿಯಿಂದ ಬದುಕುವ ಹಾಗೆ ಆಗಿದೆ. ಧಾರಣೆ ಬಂದಿದ್ದರಿಂದ ಅನೇಕ ಪರಿವರ್ತನೆಗಳಾಗಿದ್ದಾವೆ, ಬದುಕಿನಲ್ಲಿ ಅಭಿವೃದ್ಧಿಗಳಾಗಿದ್ದಾವೆ. ಹೀಗಾಗಿ ಧಾರಣೆ ಸ್ವಲ್ಪ ವ್ಯತ್ಯಾಸ ಆಗುವಾಗ, ಅಡಿಕೆಗೆ ಬಂದಂಥ ಇಂಥ ಒಂದು ಸಂದರ್ಭಗಳು ಬಂದಾಗ ರೈತರು ತಡಬಡಾಯಿಸಿ ಹೋಗ್ತಾರೆ, ಏನೋ ತೊಂದರೆ ಆಗ್ತಾ ಇದೆ ಅಂತ. ಆಗೆಲ್ಲ ಮಹಾಮಂಡಲ ಈ ರೀತಿ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಕೇಂದ್ರ ಮತ್ತು ಮಹಾರಾಷ್ಟ್ರದ ಸರ್ಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ. ಅಡಿಕೆಗೆ ತೊಂದರೆ ಆದಾಗೆಲ್ಲ ರಕ್ಷಣೆ ಕೊಡುವಂಥ ಕೆಲಸ ಮತ್ತು ಅಡಿಕೆ ಬೆಳೆಗಾರರ ಅಹವಾಲನ್ನು ಕೇಳಿ ಅದನ್ನು ಸರಿಪಡಿಸುವಂಥ ಒಂದು ಹೃದಯವಂತಿಕೆಯನ್ನು ಅಲ್ಲಿರುವ ಮಂತ್ರಿಗಳು, ಹಿಂದಿದ್ದಂಥ
ನಮ್ಮ ಕರ್ನಾಟಕ ರಾಜ್ಯದ ಅನಂತಕುಮಾರ್ ಅವರು ಕೇಂದ್ರದಲ್ಲಿ ಇದ್ದಾಗಲೂ ಕೂಡ ಈ ಕೆಲಸವನ್ನು ಅವ್ಯಾಹತವಾಗಿ ಮಾಡ್ತಾಯಿದ್ರು. ಇವತ್ತು ಮಾನ್ಯ ಪ್ರಹ್ಲಾದ್ ಜೋಶಿಯವರು ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಒಟ್ಟಾರೆ ಅಡಿಕೆಯ ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ನಿನ್ನೆನ ಸಭೆ ಕಂಡುಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಪ್ರಮುಖ ಸ್ಥಾನದಲ್ಲಿ ಸೂಚನೆ ಕೊಟ್ಟ ನಂತರವೂ ಒಬ್ಬ ಅಧಿಕಾರಿ ನನಗೆ ಕ್ಲಿಯರಿಟಿ ಇಲ್ಲ, ನನಗೆ ಕರೆಕ್ಟಾಗಿ ಆರ್ಡರ್ ಬಂದಿಲ್ಲ ಅಂತ ಹೇಳಿ ಅಟಕ್ ಬಿದ್ದು ಈ ಥರದ ಒಂದು ಪ್ರಯತ್ನ ಮಾಡೋದ್ರಿಂದ ಕರ್ನಾಟಕ ಅದರಲ್ಲೂ ಶಿವಮೊಗ್ಗ ಈ ಭಾಗದ ರೈತರಿಗೆ ಮತ್ತೆ ಅಡಿಕೆ ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬೋದು. ಅದು ಪ್ರಸ್ತಾಪ ಆಯ್ತಲ್ಲ ಸಭೆಯಲ್ಲಿ? ಆಗಿದೆ, ಸೂಕ್ಷ್ಮವಾಗಿ ಹೇಳಿದ್ದೇವೆ, ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಏನಾಗಿದೆ, FSSAI ನಿಬಂಧನೆಗಳಲ್ಲಿ ಕೆಲವು ಮಹತ್ವದ ಇದಿದೆ. ನಿಮಗೆ ಗೊತ್ತಿರಲಿ, ನಮ್ಮ ಅಡಿಕೆ ಮೊದಲು ಕೈಯಲ್ಲಿ ಸುಲಿತಿದ್ವಿ ಪ್ರಾಸೆಸ್ ಮಾಡುವಾಗ. ಈಗ ಮಿಷನ್ ಉಪಯೋಗಿಸ್ತಾ ಇದ್ದೀವಿ. ನಾವು ನಿನ್ನೆ ಹೇಳಿದ್ವಿ, ಆ ಮಿಷನ್ನಿಗೆ ಸಬ್ಸಿಡಿನ ಕೇಂದ್ರ ಸರ್ಕಾರವೂ ಕೊಡ್ತಾ ಇದೆ, ನಮ್ಮ ರಾಜ್ಯ ಸರ್ಕಾರವೂ ಕೊಡ್ತಾ ಇದೆ. ಆ ಮಿಷನ್ ಉಪಯೋಗಿಸಿ ನಾವು ಸುಲಿತೀವಿ. ಅದರಲ್ಲಿ ಹೊಡೆತ ಬೀಳುತ್ತೆ, ನಟ್ಟಿಗೆ ಗಚ್ಚಿ ಬೀಳುತ್ತೆ. ಅವರು ಆ FSSAI ರೂಲ್ಸ್ ಪ್ರಕಾರ ಆ ಗಚ್ಚಿ ಬಿದ್ದಿದ್ದು ಸಬ್ಸ್ಟ್ಯಾಂಡರ್ಡ್ ಅಂತ. ಇದನ್ನು ಸರಿ ಮಾಡಬೇಕು. ಇನ್ನೊಂದ್ಸರಿ FSSAI ರೂಲ್ಸನ್ನೇ ನಾವು ಬದಲಾವಣೆ ಮಾಡಬೇಕು. ಇದ್ರ ಬಗ್ಗೆ ಹೆಲ್ತ್ ಮಿನಿಸ್ಟರ್ನ ನೋಡ್ತಾ ಇದ್ದೀವಿ. ಯಾರು ಕೇಳಿದ್ರು, ಒಳ್ಳೆ ಪ್ರಶ್ನೆ. ಈಗ ಹೆಲ್ತ್ ಮಿನಿಸ್ಟರ್ನ ನೋಡಲಿಕ್ಕೆ ಇನ್ನು ನೆಕ್ಸ್ಟು ಅಧಿವೇಶನದ ಸಂದರ್ಭದಲ್ಲಿ ಹೋಗಿ ಅದನ್ನು ಸರಿಪಡಿಸ್ಬೇಕು. ಇಲ್ಲದಿದ್ದರೆ ಯಾರಾದರೂ ಅಧಿಕಾರಿ ಕಿರುಕುಳ ಕೊಡಬೇಕು ಅಂದರೆ ಸಾಕಾಗುತ್ತದು. ಕಚ್ಚಿ ಬಿದ್ದಿದೆ, ನಿಲ್ಲಿಸು ನೀನು ಲಾರಿನ ಅಂತ. ಇವೆಲ್ಲವೂ ಕೂಡ ಆಗಿದ್ದಾವೆ. ಸೊ ಇನ್ನು ಮುಂದೆ ಇದು ಆಗೋದಿಲ್ಲ. ನಮ್ಮ ಮಹಾರಾಷ್ಟ್ರಕ್ಕೆ ಸಂಬಂಧ ಇಲ್ಲ ಅದು ಲಾರಿ, ಅದು ಹೋಗುವಂಥದ್ದು. ಚೆಕ್ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ವ್ಯಾಪಾರ ಆಗುವಂಥದ್ದನ್ನ ಚೆಕ್ ಮಾಡ್ಕೊಂಡಿಲ್ಲ ಅವರು. ಮಹಾರಾಷ್ಟ್ರದಲ್ಲಿ ಅಡಿಕೆ ಇಳಿತಾ ಇಲ್ಲ. ಇ-ವೇ ಬಿಲ್ ಎಲ್ಲಿ ಜನರೇಟ್ ಆಗಿರುತ್ತಾ ಅಲ್ಲಿಗೆ ಹೋಗೋಕ್ಕೆ ಮಹಾರಾಷ್ಟ್ರದಿಂದ ಸಮಸ್ಯೆ ಇಲ್ಲ. ಹೌದು, ಇ-ವೇ ಬಿಲ್ ಜನರೇಟ್ ಆಗುತ್ತಲ್ಲ, ಎಲ್ಲಿಗೆ ಅದು ಹೋಗೋದು, ಹೋಗೋದಕ್ಕೆ ಹೈವೇನಲ್ಲಿ ಇನ್ನು ಸಮಸ್ಯೆ ಬರೋದಿಲ್ಲ. ಭಾಳ ಲಾರಿಗಳು ಕ್ಲಿಯರ್ ಆಗಿದ್ದಾವೆ, ಆಗ್ತಾನೂ ಇದ್ದಾವೆ. ಇನ್ನು ಕೆಲವು FIR ಹಾಕಿ ಕೋರ್ಟಿಗೆ ಕಳಿಸಿದ್ದಾರೆ. ಅದನ್ನು ಕೋರ್ಟ್ನಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡಬೇಕು. ಅದಲ್ಲ, ಪ್ರೊಸೀಜರ್ ಪ್ರಕಾರ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗ್ತದೆ. ಏನಂದ್ರೆ ಹಾನಿಕಾರಕ ಅಂತ ಒಂದು ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ತಾವೇ ಹೇಳ್ದಂಗೆ ಇದು ರಾಸಾಯನಿಕ ಕಲಬೆರಕೆ ಎಲ್ಲ ಆಗುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಈಗ ನಾನು ಮೊನ್ನೆ ಚೇಣಿದಾರ ಸಭೆನೂ ಕರೆದಿದ್ವಿ, ತೀರ್ಥಹಳ್ಳಿದು ಕರೆದಿದ್ವಿ, ಬೇರೆ ಬೇರೆ ಕಡಿತಾರೆ. ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಡಿಕೆ ವ್ಯಾಪಾರಿ ಮುಖಂಡರುಗಳನ್ನು ಕರೆದಿದ್ದೀವಿ. 3 ಗಂಟೆಗೆ ಮತ್ತೆ ಸಭೆ ಮಾಡ್ತೀವಿ. ಅಲ್ಲಿಯೂ ಕೂಡ ಅಡಿಕೆ ಗುಣಮಟ್ಟ ಹಾಳಾಗದಿದ್ದ ಹಾಗೆಯೇ ನಾವು ತೆಗೆದುಕೊಳ್ಬೇಕಾದಂಥ ಎಚ್ಚರಿಕೆಯನ್ನು ತಗೊಳ್ಬೇಕು. ಇಲ್ಲದ್ರೆ ಒಂದಿನ ಅಡಿಕೆ ಬ್ಯಾನ್ ಆದರೆ ನಾವು ಯಾರೂ ಏನು ಮಾಡಲಿಕ್ಕೆ ಆಗೋದಿಲ್ಲ. ಈ ದೃಷ್ಟಿಯಿಂದ ಇದೊಂದು ಸೂಕ್ಷ್ಮ ವಿಚಾರ ಇದು. ಹಾಗಾಗಿ ಅದಕ್ಕೆ ಎಲ್ಲರ ಸಹಕಾರ ಕೂಡ ಬೇಕು ಅಂತೇಳಿ ಹೇಳಿ ನಾವು ಹೇಳ್ತೀವಿ. ಇಲ್ಲ, ಅವರಿಗೆ ಅಲ್ಲಿರುವ, ನಿನ್ನೆ ನಮ್ಮ ಮಾಹಿತಿಯ ಪ್ರಕಾರ ಅಲ್ಲಿರುವ ಕೆಲವು ಅಧಿಕಾರಿಗಳಿಗೆ ಅಡಿಕೆ ಬಗ್ಗೆ ಮಾಹಿತಿ ಇಲ್ಲ. ಅಡಿಕೆಯಲ್ಲಿ 2 ವಿಧಾನ ಇದೆ. ಒಂದು ವೈಟ್ ಅಡಿಕೆ, ಇನ್ನೊಂದು ರೆಡ್ ಅಡಿಕೆ. ಈ ರೆಡ್ ಅಡಿಕೆ ಕಲರ್ ಅವರು ಎಲ್ಲದನ್ನು ಕೂಡ ಲಂಸಮ್ ಆಗಿ ಇದು ರಾಸಾಯನಿಕ ಅಂತ ಹೇಳ್ತಾರೆ. ಹಾಗಿಲ್ಲ. ನಾವು ಚೊಗುರು ಉಪಯೋಗಿಸಿ ಪರಂಪರಾಗತವಾದಂಥ ಆಯುರ್ವೇದಿಕ್ ವಿಧಾನದಲ್ಲಿ ನಾವು ಚೊಗುರು ತಯಾರು ಮಾಡ್ತೀವಿ ಅಡಿಕೆ ಬೇಯಿಸಲಿಕ್ಕೆ. ಅದರಲ್ಲಿ ಬೇಯಿಸಿದ್ದನ್ನು ಕೂಡ ಬಣ್ಣ ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಅಂತ ಹೇಳಕ್ಕೆ ಆಗೋದಿಲ್ಲ. ಇದನ್ನು ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಅಲ್ಲ, ಕಲ್ಲರ್ ಮಾಡೋರಿಗೆ ಶಿಕ್ಷೆ ಆಗಬೇಕು.
ಅದಕ್ಕೆ ಎಲ್ಲರ ಸಹಕಾರ ಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಆರ್ಟಿಫಿಷಿಯಲ್ ಬಣ್ಣ ಯಾರಾದರೂ ಹಾಕ್ತಾ ಇದ್ದರೆ ಅದನ್ನು ಖಂಡಿತವಾಗಿ ಕಂಡುಹಿಡಿಬೇಕು, ಅಧಿಕಾರಿಗಳನ್ನು ಎಚ್ಚರಿಸುವಂಥ ಪ್ರಯತ್ನ ಮತ್ತು ರೈತರು ವ್ಯಾಪಾರಿಗಳು ಎಲ್ಲರೂ ಸೇರಿ ಇದನ್ನ ಆಂದೋಲನವಾಗಿ ತೊಗೊಳ್ಬೇಕಷ್ಟೆ. ಬೇರೆ ಆ ಥರದ ಅಡಿಕೆ ಇದ್ರೆ ಖರೀದಿ. ಸೊ ಹಾಗಾಗಿ ಈ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ಡೆಲ್ಲಿ ಮಟ್ಟದಲ್ಲಿ ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಒಟ್ಟು ಪ್ರಯತ್ನ ಈ ಅಡಿಕೆಯ ಒಂದು ಏನು ಬಂದಂಥ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸ ಆಗಿದೆ. ಪ್ರಯತ್ನ ಆಗಿ ರಿಪೋರ್ಟ್ ಬಂದ ಕೂಡಲೇ ಇಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲ, ಇನ್ನು ಮಾರ್ಕೆಟ್ ಬರಬೇಕು ರಿಪೋರ್ಟ್. ಸಹಜವಾಗಿ ಆಗ್ತದೆ, ಯಾಕಂದರೆ ಈಗ 2 ವಾರದಿಂದ ಅಡಿಕೆ ಬಗ್ಗೆ ಆಸಕ್ತಿಯಿಂದ ರೇಟೇ ಬರೀತಿರಲಿಲ್ಲ ವ್ಯಾಪಾರಿಗಳು. ಬರೆದ್ರು ಹೆಂಗೆ ತೊಗೊಂಡೋಗೋಕ್ಕೆ ಆಗದೆ ಇದ್ರ ಮೇಲೆ ಯಾಕೆ ಬರೀಬೇಕು ಅಂತ. ಇವತ್ತಿಂದ ಅದು ಕ್ಲಿಯರ್ ಆಗಿದೆ. ಹಾಗಾಗಿ ಒಂದು ಸ್ವಲ್ಪ ರೇಟ್ ಜಂಪ್ ಆಗ್ಬೋದು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ಅಲ್ಲಿಂದ ಹಾಕಿದ್ರು. ನಾವೇನು ಮಾಡಿದ್ವಿ, ರಾತ್ರಿ ಕರ್ನಾಟಕ ಭವನದಲ್ಲಿ ಮೀಟ್ ಮಾಡೋಣ ಅಂತ ಮಾಡಿದ್ವಿ. ಅಷ್ಟರೊಳಗೆ ಭಾಳ ಲೇಟ್ ಆಯಿತು, ಹೊರಟೋಗ್ಬಿಟ್ಟಿದ್ರು ಸಂಸದರು. ಅಲ್ಲಿಂದ ಫೋಟೋ ಎಲ್ಲ ಅವ್ರ ಮನೆಯಿಂದನೇ ಹಾಕ್ಸಿದ್ವಿ ನಾವು. ಸಂಸದರು ಕೆಲವರಿಗೆ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಕನ್ನಡಪ್ರಭದಲ್ಲಿ ಹಾಂ, ಎಲ್ಲ ಪೇಪರ್ ಎಲ್ಲ ಪೇಪರಲ್ಲಿ ಬಂದಿದೆ.